5ರಿಂದ 6 ವರ್ಷಗಳ ಕಾಲದಿಂದ ಬೆಂಗಳೂರು ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಈ ಮಂಡಳಿಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ ಸುಮಾರು 100 ಕೋಟಿಯಷ್ಟು ಹಣವನ್ನು ನಮ್ಮ ಬೇಲ್ಕೋನ್ ಸಂಸ್ಥೆಗೆ ಇದುವರೆಗೂ ನಮ್ಮ ಕೈಲಾದ ಹೋರಾಟದಿಂದ ತುಂಬಿಸಿರುತ್ತೇವೆ. ಇದೇ ರೀತಿಯಲ್ಲಿ ಲೋಕಾಯುಕ್ತದಲ್ಲೂ ಸಹ ಸರಿಸುಮಾರು ಒಂದು 20 ಕೇಸ್ಗೂ ಹೆಚ್ಚು ನಮ್ಮ ಈ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದೇವೆ. ಇವತ್ತಿನ ಮುಖ್ಯ ಪತ್ರಿಕಾಗೋಷ್ಠಿ ಏನಪ್ಪಾ ಅಂತಂದ್ರೆ, ದಾವಣಗೆರೆ ವಿಭಾಗದಲ್ಲಿ ಬೆಸ್ಕಾಂನಲ್ಲಿ ಮತ್ತೊಂದು ನಕಲಿ ಅನುಕಂಪದ ಆಧಾರದ ಮೇಲೆ ನೌಕರಿ ನೀಡುತ್ತಿರುವ ಜಾಲದ ಕರ್ಮಕಾಂಡ ಬಯಲು. ಏನಪ್ಪಾ ಇದು ಕರ್ಮಕಾಂಡ ಅಂದ್ರೆ, ಅಲ್ಲಿ ಶ್ರೀಮತಿ ಪ್ರೇಮಲೀಲಾ ಕಿರಿಯ ಸಹಾಯಕಿ ಬೆಸ್ಕಾಂ ನಗರ ಉಪವಿಭಾಗ ದಾವಣಗೆರೆ ಇವರನ್ನು ಅಸಂಖ್ಯಾತ ಆಧಾರದ ಮೇಲೆ ಕೆವಿ ಪ್ರಣಯಿನಿ 2015 ಆದೇಶವನ್ನು ಉಲ್ಲೇಖಿಸಿ ವೈದ್ಯಕೀಯ ಆಧಾರದ ಮೇಲೆ ನಿವೃತ್ತಿಗೊಳಿಸಿರುತ್ತಾರೆ. ಇವರು 2019 ನೇಮಕಾತಿ ಹೊಂದಿರುವುದರಿಂದ ಇವರು ಕೆವಿ ಪ್ರಣಯಿನಿ 2015 ಆದೇಶವನ್ನು ಉಲ್ಲೇಖಿಸಿ ವೈದ್ಯಕೀಯ ಆಧಾರದ ಮೇಲೆ ನಿವೃತ್ತಿಗೊಳಿಸಿರುತ್ತಾರೆ. ಇವರು 2019 ನೇಮಕಾತಿ ಹೊಂದಿರುವುದರಿಂದ NDCPS ನೌಕರರಾಗಿದ್ದು ಇವರಿಗೆ ಸ್ವಯಂ ನಿವೃತ್ತಿಗೊಳ್ಳುವುದಾಗಲಿ ಅಥವಾ ಅಸಂಖ್ಯಾತ ನಿವೃತ್ತಿಗೊಳಿಸುವುದಾಗಲಿ ಅಥವಾ 2015 ಸುತ್ತೋಲೆಯ ಅನ್ವಯ ನಿವೃತ್ತಿಗೊಳಿಸುವುದಾಗಲಿ ಸರ್ಕಾರದ ನಿಯಮಗಳು ಇರುವುದಿಲ್ಲ. ಇದನ್ನು ಮರೆಮಾಚಿ ಶ್ರೀಮತಿ ಪ್ರೇಮಲೀಲಾರವರ ಮಗನಾದ ವಿನಾಯಕರವರಿಗೆ ಕೆವಿ ಪ್ರಣಯಿನಿ 2021 ತಿದ್ದುಪಡಿ ಆದೇಶವನ್ನು ಮರೆಮಾಚಿ ನಕಲಿ ಅನುಕಂಪದ ಆಧಾರದ ಮೇಲೆ ಉದ್ಯೋಗಗಳನ್ನು ನೀಡುವ ಬಗ್ಗೆ ದಾಖಲೆಗಳ ಸಮೇತ ದೂರು ನೀಡಲಾಗಿದೆ.